ಇವಾಗ ವಾಟರ್ ಡಿವೈನಿಂಗ್ ಅಥವಾ ಸ್ಯೂಡೋ ಸೈನ್ಸ್ ಅಂದರೆ ಸ್ಯೂಡೋ ಸೈನ್ಸ್ ಅಂತಂದರೆ ಇದು ಒಂದು ಸೈನ್ಸು. ಬಟ್ ಇದು ಕೆಲವೊಂದು ಅವರಿಗೆ ಅಧ್ಯಯನ ಮಾಡಿರೋ ಪ್ರಕಾರ ಅಥವಾ ಇನ್ಸ್ಟ್ರೂಮೆಂಟು ಯಾವುದನ್ನು ಯೂಸ್ ಮಾಡ್ತಾರೆ ಅದು ನೀರನ್ನು ಹೆಂಗೆ ಡಿಟೆಕ್ಟ್ ಮಾಡುತ್ತೆ ಅನ್ನೋದನ್ನು ಯೂಸ್ ಮಾಡೋದು ಸ್ಯೂಡೋ ಸೈನ್ಸ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದರಲ್ಲಿ ತುಂಬ ಮೆಥಡ್ಗಳಿದ್ದಾವೆ. ಕೆಲವರು ವೈ ಶೇಪ್ ಸ್ಟಿಕ್ ಅಥವಾ ಟ್ವಿಗ್ ಅಂತಾರೆ, ಇದನ್ನು ಯೂಸ್ ಮಾಡಿ ವಾಟರ್ ಸೋರ್ಸ್ ಸಿಗುತ್ತಾ ಅಥವಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಆಮೇಲೆ ತೆಂಗಿನಕಾಯಿ ಇದನ್ನು ಯೂಸ್ ಮಾಡಿ ಚೆಕ್ ಮಾಡ್ತೀವಿ. ಆಮೇಲೆ ಎಲ್ ರಾಡ್ ಥರ ಇರುತ್ತೆ. ಇದು ಕಾಪರ್ ರಾಡ್ ಅಥವಾ ಆ ಥರ ಇನ್ಸ್ಟ್ರೂಮೆಂಟು, ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ನ ಐಡೆಂಟಿಫೈ ಮಾಡುತ್ತೆ, ಇದರಿಂದ ಚೆಕ್ ಮಾಡ್ತಾರೆ. ಆಮೇಲೆ ಪೆಂಡಲಮ್ಮು ಲೋಲಕ ಅಂತ ಅಂತೀವಿ, ಅದರಿಂದ ಚೆಕ್ ಮಾಡ್ತಾರೆ. ಇನ್ನೂ ತುಂಬ ಮೆಥಡ್ಗಳಿದ್ದಾವೆ. ಬಟ್ ಜನರಲಿ ನಾವು ಯೂಸ್ ಮಾಡೋದು ಅಥವಾ ಏನ್ಷಿಯಂಟ್ ಟೈಮ್ ಪ್ರಾಚೀನ ಕಾಲದಿಂದ ಯೂಸ್ ಮಾಡ್ತಾ ಇರೋದು ಮೆಥಡ್ಗಳು ಇವು ಮೂರು ಕೂಡ ಅಥವಾ ಇವು ನಾಲ್ಕು ಕೂಡ ಅಂತಲೇ ಹೇಳ್ಬೋದು. ಇದು ಹೇಗೆ ಅಕ್ಯುರಸಿ ಪಾಯಿಂಟ್ ಕೊಡುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಪೋಸು ಈ ತೆಂಗಿನಕಾಯಿ ಏನಕ್ಕೆ ಯೂಸ್ ಮಾಡ್ತೀವಿ, ಅದು ಹೆಂಗೆ ಡಿಟೆಕ್ಟ್ ಮಾಡುತ್ತೆ ಅಂತಂದರೆ, ಇಲ್ಲಿ ಎಲ್ಲಿ ವಾಟರ್ ಲೈನ್ ಇರುತ್ತೋ, ಸಪೋಸ್ ಇದೊಂದು ಲ್ಯಾಂಡ್ ಅಂತ ಇದು ಅಂದ್ಕೊಂಡ್ರೆ, ನಾವು ಲ್ಯಾಂಡನ್ನು ಸುಮ್ಮನೆ ಇನ್ ಬಿಟ್ವೀನ್ ಹೋಗ್ಬಿಟ್ಟು ಯಾವುದೋ ಒಂದು ಪಾಯಿಂಟ್ ಅಂತ ಕೊಡಲ್ಲ. ಫಸ್ಟು ಬೌಂಡ್ರಿ ಚೆಕ್ ಮಾಡ್ತೀವಿ. ಬೌಂಡ್ರಿಲಿ ಎಲ್ಲೆಲ್ಲಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳಿದ್ದಾವೆ ವಾಟ್ರದು, ಅದನ್ನು ಮೊದಲು ಐಡೆಂಟಿಫೈ ಮಾಡ್ತೀವಿ. ಸಪೋಸು ತೆಂಗಿನಕಾಯಿನ ನಮ್ಮ ಹಸ್ತದಲ್ಲಿ ಇಟ್ಕೊಂಡು ಈ ಥರ ಬೌಂಡ್ರಿಲಿ ಹೋಗಿ ಬಂದಾಗ ಎಲ್ಲೆಲ್ಲಿ ವಾಟರ್ ಆಕ್ಸಸ್ ಇರುತ್ತೋ ಅದು ಬಾಡಿಗೆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಣ್ಣಿಗೆ ಕಾಣದೇ ಇರೋದು ಅಥವಾ ತುಂಬ ಸ್ಮಾಲ್ ವೈಬ್ರೇಷನ್ ಇರೋವಂಥವು ನಮ್ಮ ದೇಹದ ಮೂಲಕ ಆಯ್ದೋಗಿ ತೆಂಗಿನಕಾಯಿಗೆ ಒಂದು ಸಿಗ್ನಲ್ ಕೊಟ್ಟಿರುತ್ತೆ. ಅದರಿಂದ ಎಲ್ಲಿ ಆ ಥರ ನೀರಿನ ಸೋರ್ಸು ಅಥವಾ ಪಾಸಿಟಿವ್ ಎನರ್ಜಿ ಇರುತ್ತೋ ಅದರಲ್ಲಿ ತೆಂಗಿನಕಾಯಿ ಅಪ್ರೈಟ್ ಆಗಿ ನಿಲ್ಲೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸ್ಲ್ಯಾಂಟಾಗಿ ಮಲಗಿರೋ ಕಾಯಿ ಎಲ್ಲಿ ನಾವು ಆ ಲೈನ ತುಳಿತೀವೋ ಅಥವಾ ಅದನ್ನು ದಾಟುತ್ತೀವೋ ಅದನ್ನು ಎದ್ದು ನಿಂತ್ಕೊಡುತ್ತೆ. ಓಕೆ, ಆ ಪಾಯಿಂಟ್ಗಳನ್ನ ಐಡೆಂಟಿಫೈ ಮಾಡ್ತೀವಿ. ಸಪೋಸ್ ಇಲ್ಲಿಂದ ಇಲ್ಲಿಗಿದೆ, ನಾವು ಇತ್ತ ಕಡೆಯಿಂದ ಎಂಟ್ರಿ ಕೊಟ್ಟಾಗ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ, ಮತ್ತು ಇನ್ನೆಲ್ಲ ಕಡೆ ಹುಡುಕಿದ್ರು ಇಲ್ಲೊಂದು ಪಾಯಿಂಟ್ ಸಿಗುತ್ತೆ. ಇದರ ಅರ್ಥ ಇವೆರಡು ಎಂಟ್ರಿ ಅಥವಾ ಎಕ್ಸಿಟ್ ಇರುತ್ತೆ, ಒಂದು ಎಂಟ್ರಿ ಅಥವಾ ಎಕ್ಸಿಟ್ ಇನ್ನೊಂದು ಕಡೆ ಇರುತ್ತೆ. ಇವೆರಡು ಎಲ್ಲೋ ಒಂದು ಕಡೆ ಕೂಡಿರುತ್ತೆ, ಅಥವಾ ಬೇರೆ ಲ್ಯಾಂಡ್ಗೋ ಈ ಥರದ್ದು ಬಂದಿರ್ಬೋದು, ಅಥವಾ ನಿಮ್ಮ ಲ್ಯಾಂಡಲ್ಲೇ ಡೈರೆಕ್ಟು ಆ ಪಾಯಿಂಟಿಗೆ ಎಂಟ್ರಿ ಕೊಟ್ಟಿರ್ಬೋದು. ಇದು ಸ್ಟ್ರೈಟ್ ಲೈನೇ ಇರಬೇಕು ಅಂತ ಇಲ್ಲ, ಯಾವ ಥರ ಜಿಗ್ಜಾಗ್ ಅಥವಾ ಕ್ರಾಸ್ ಅಥವಾ ಹೆಂಗೋ ಹೋಗಿ ಕೂಡಿರ್ಬೋದು. ಈ ಥರ ಪಾಯಿಂಟ್ಗಳಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಸುಮ್ಮನೆ ಪಾಯಿಂಟ್ ಕೊಡಬೇಕು ಅಂದರೆ ಎಲ್ಲೋ ಒಂದು ಜಾಗನ ಹುಡುಕ್ಬಿಟ್ಟು ಎಲ್ಲೋ ಒಂದು ಪಾಯಿಂಟಿಗೆ ನಿಂತ್ಕೊಂಡ್ಬಿಟ್ಟು ಇಲ್ಲಿ ಒಂದೇ ಪಾಯಿಂಟ್ ಇರೋದು, ಇಲ್ಲಿ ಮಾತ್ರ ನೀರು ಸಿಗುತ್ತೆ ಅಂತಾರೆ. ಅದು ತಪ್ಪು. ನೀರು ಅನ್ನೋದು ಯಾವಾಗಲೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಂಟ್ರಿಯಿಂದ ಎಕ್ಸಿಟಿಗೆ ಹರಿತಲೇ ಇರುತ್ತೆ. ಸಪೋಸ್ ಎಂಡು ಆಗ್ಬೋದು, ಯಾಕೆಂದರೆ ಒಳಗಡೆ ದೊಡ್ಡ ಸ್ಟೋನು ಅಥವಾ ಅದು ಕವರ್ಡ್ ಇದ್ದಾಗ ಅಲ್ಲಿಂದ ಮತ್ತೆ ಡೈವರ್ಷನ್ ತಗೊಳುತ್ತೆ ಅದು. ಅಥವಾ ಇಲ್ಲೆಲ್ಲೂ ಹೋಗೋಕ್ಕೆ ಆಗ್ತಿಲ್ಲ ಅಂದರೆ ಇನ್ನೊಂದು ಕಡೆ ಅಲ್ಲಿಂದ ಎಲ್ಲಿ ಫ್ರೀ ಇರುತ್ತೋ ಅಲ್ಲಿಂದ ಡೈವರ್ಷನ್ ತಗೊಂಡಿರುತ್ತೆ. ಈ ಥರ ನೀರು ಅನ್ನೋದು ಹರಿತಾ ಇರುತ್ತೆ. ಜನರಲಿ ಇದು ಜಸ್ಟ್ ಒಂದು ಪಾಯಿಂಟ್ ಉಕ್ಕೋದೊಂದು ರೀತಿ ಅಲ್ಲ. ನೀರಿಗೆ ಇದು ಮಳೆ ಬೀಳುತ್ತೆ ಅಂದ್ಕೊಳ್ಳಿ ಲ್ಯಾಂಡ್ ಮೇಲೆ, ಅಥವಾ ಸರೋವರ ಇರುತ್ತೆ ಅಥವಾ ಈ ಥರ ಎಲ್ಲ ಇದ್ದು ಇದರಿಂದ ನೀರು ಹಿಂಗಿ ಅದರಲ್ಲಿ ಸಣ್ಣ ಸಣ್ಣ ಕಣಗಳು ವೇನ್ಸ್ ಪ್ರಕಾರ ಹೋಗಿ ಒಂದು ದೊಡ್ಡ ಮೂಲ ಸೇರಿಕೊಂಡು ಆ ದೊಡ್ಡ ಮೂಲ ಕ್ರಿಯೇಟ್ ಆಗಿ ಅದು ಕಂಟಿನ್ಯೂಟಿ ಇದ್ದೇ ಇರುತ್ತೆ. ಹಿಂದೆ ಕೂಡ ಇರುತ್ತೆ, ಮುಂದೆ ಕೂಡ ಇರುತ್ತೆ. ಇದು ಸ್ಪ್ಲಿಟ್ ಆಗಿ ಇನ್ನೂ 2-3 ಆಗ್ಬೋದು, ಅಥವಾ 3 ಹೋಗಿ ಒಂದಾಗಿರ್ಬೋದು, ಅಥವಾ ಇನ್ನೊಂದು ಹಾಡಾಗಿರ್ಬೋದು. ಈ ಥರ ಕಂಟಿನ್ಯೂಟಿ ಇದ್ದೇ ಇರುತ್ತೆ. ಈ ಪಾಯಿಂಟ್ ಹುಡುಕ್ತೀವಲ್ಲ, ಜಸ್ಟು ಸುಮ್ಮನೆ ಈ ವೇನ್ಸ್ ಇದು ಒಂದು ಮೇನ್ ಸೋರ್ಸ್ ಇಲ್ಲಿ ಹೋಗುತ್ತೆ ಅಂದರೆ ಅದರಿಂದ ಸಣ್ಣ ಸಣ್ಣ ಸೋರ್ಸ್ಗಳು ಕೂಡ ಆಚೆಗೆ ಎಲ್ಲೆಲ್ಲಿ ಚಾನ್ಸಸ್ ಇರುತ್ತೋ ಅಲ್ಲೂ ಹೋಗಿರೋ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದು ಸೋರ್ಸಿಗೂ ಕೂಡ ಅದು ಕನೆಕ್ಟ್ ಆಗಿರ್ಬೋದು. ಬಟ್ ಎಲ್ಲರೂ ಯಾವುದೋ ಒಂದು ಸಣ್ಣ ವೇನು ಅಥವಾ ಸಣ್ಣದಾಗಿ 1 ಇಂಚು 1/2 ಇಂಚು ಅಥವಾ 1/4 ಇಂಚು ಸುಮ್ಮನೆ ವೆಟ್ಟಾದ ಚಾನ್ಸಸ್ ಇರೋವಂಥವು ಆ ಥರ ಸೋರ್ಸು ನಾವು ಕೊಡೋದೇ ಇಲ್ಲ. ನಾವೇನಿದ್ರು ಇದು ಮೇಯ್ನ್ ಸೋರ್ಸ್ ಆಗಿರಬೇಕು. ಮೇಯ್ನ್ ಸೋರ್ಸ್ ಕೂಡ ಈ ಮೇಲ್ಗಡೆ ಭೂಮಿ ಮೇಲ್ಗಡೆಗೆ ಅದು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಪಾಸ್ ಮಾಡ್ತಿದೆ ಅಂದರೆ ಅದು ಸ್ಟ್ರಾಂಗ್ ಇರುತ್ತೆ. ಸುಮ್ಮನೆ ಸಣ್ಣ ಪುಟ್ಟ ಈ ಥರ ಮಣ್ಣು ಮಧ್ಯ ಅಥವಾ ಸಣ್ಣ ಕಲ್ಲು ಮಧ್ಯೆ ಪ್ರೆಷರ್ ಇಲ್ಲದೆ ಹರಿಯೋದನ್ನ ಸಿಗ್ನಲ್ ಕೊಡೋದಿಲ್ಲ.
ಯಾವಾಗ ಈ ಕಲ್ಲುಗಳ ಮಧ್ಯೆ ಘರ್ಷಣೆ ಇರುತ್ತೆ, ಅದು ತುಂಬ ಪ್ರೆಷರಾಗಿ ಫ್ಲೋ ಆಗ್ತಿರುತ್ತೆ ಅಥವಾ ಫ್ಲೋ ಆಗೋಕ್ಕೆ ಕಷ್ಟಪಡ್ತಿರುತ್ತೆ, ಅಷ್ಟು ನೀರು ಇರುತ್ತೆ, ಅದ್ರದ್ದು ಸಿಗ್ನಲ್ಸು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದನ್ನು ನಾವು ಈ ತೆಂಗಿನಕಾಯಲ್ಲಿ ಐಡೆಂಟಿಫೈ ಮಾಡ್ತೀವಿ, ಎಷ್ಟು ಫಾಸ್ಟಾಗಿ ಎಷ್ಟು ಪಕ್ಕ ನಿಂತ್ಕೊಳ್ಳುತ್ತೆ ಕಾಯಿ, ಅಥವಾ ಸಣ್ಣದಾಗಿ ಎದ್ದು ಆ ಥರನೇ ನಿಂತ್ಕೊಳ್ಳೋದು ಮಲಗುತ್ತಾ ಅಥವಾ ಇಲ್ವಾ ಅಂತ ಅಂದ್ಬಿಟ್ಟು. ಇದು ಪರ್ಫೆಕ್ಟಾಗಿ ತೆಂಗಿನಕಾಯಿ ಅನ್ನೋದು ಒಂದು ಮೆಥಡ್, ಅಂದರೆ ಇದೊಂದು ಇನ್ಸ್ಟ್ರೂಮೆಂಟು 100% ನೀರು ಎಲ್ಲಿದೆ ಅಂತ ಅಂದ್ಬಿಟ್ಟು ಕೊಡಲಿಕ್ಕೆ. ಈ ಥರ ನಾವು ಒಂದೇ ಒಂದು ನಿಮ್ಮ ಲ್ಯಾಂಡಿಗೆ ಯಾವುದೇ ಒಂದು ಪೀಸ್ ಆಫ್ ಲ್ಯಾಂಡ್, ಒಂದು ಸೈಟ್ ಇರ್ಬೋದು, ತುಂಬ ಎಕರೆಗಟ್ಟಲೆ ಜಮೀನು ಇರ್ಬೋದು, ನಾವು ಬೌಂಡ್ರಿನ ಅಧ್ಯಯನ ಮಾಡಿ ಅದರ ಒಳಗಡೆ ಯಾವುದಾದ್ರೂ 2-3 ಪಾಯಿಂಟ್ ಈ ಥರ ಏನಾದರೂ ಹೋಗಿ ಅಥವಾ 3 ಪಾಯಿಂಟ್ ಈ ಥರ ಇದ್ದರೆ ಎಲ್ಲಿ ಕೂಡ್ತಾವೋ ಅವನ್ನ ಹೆಚ್ಚಿಗೆ ಮೋರ್ ದೆನ್ ಒಂದು ಸೋರ್ಸ್ ಇರೋವನ್ನ ತುಂಬ ಐಡೆಂಟಿಫೈ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸಪೋಸ್ ಇಲ್ಲದೇ ಇದ್ರೂ ಕೂಡ ಒಂದೇ ಸ್ಟ್ರಾಂಗ್ ಸೋರ್ಸ್ ಇರಬೇಕು, ಅದನ್ನು ಮಾತ್ರ ಕೊಡ್ತೀವಿ. ಸುಮ್ಮನೆ ಯಾವುದೋ ಒಂದು ಎಷ್ಟೋ ಜನ ಪಾಯಿಂಟ್ ಕೊಡ್ತಾರೆ, ನೀವು ಈ ಸೋರ್ಸ್ ಮೇಲೆ ಪಾಯಿಂಟ್ ಕೊಡದೆ ಇಲ್ಲೆಲ್ಲಾದರೂ ಕೊಟ್ಟರೆ ಇಟ್ಕೊಳ್ಳಿ, ಏನಾಗುತ್ತೆ, ಇದು ಸಣ್ಣದಾಗಿ ಒಂದು ಸ್ವಲ್ಪ ನೀರು ಜಿನುಗೋ ಥರ ಇರುತ್ತೆ ಅಥವಾ ಸಣ್ಣ ಸಣ್ಣ ವೇವ್ಸ್ ಇರುತ್ತೆ. ಇಲ್ಲಿ 3 ಇಂಚ್ ವಾಟರ್ ಬರೋ ಚಾನ್ಸಸ್ ಇರೋ ಸೋರ್ಸ್ ಇದ್ರೂ ಕೂಡ ಇಲ್ಲಿ 1/2 ಇಂಚು 1 ಇಂಚು ಸೋರ್ಸ್ ಇರೋ ಕಡೆ ನೀವು ಕೊರೆಸಿದಾಗ ಅದೇನಾಗುತ್ತೆ, ನೀವು ಅಂದ್ಕೊಳ್ತೀರಾ ನೀರು ಇರೋದೇ ಅಷ್ಟು, ನಮ್ಮ ಅದೃಷ್ಟ ಎಷ್ಟು ಸಿಕ್ತು ಅಷ್ಟೇ ಸಾಕು ಅಂತ ಅನ್ನೋ ಥರ. ಬಟ್ ನಿಮಗೆ ಗೊತ್ತಿಲ್ಲದೇ ಚಾನ್ಸಸ್ ಮಿಸ್ ಮಾಡ್ಕೊಳ್ತೀರಾ. ಒಬ್ಬರು ತಜ್ಞರನ್ನು ಅಥವಾ ಕರೆಕ್ಟಾಗಿ ಐಡೆಂಟಿಫೈ ಮಾಡೋದನ್ನ ನೀವು ಕನೆಕ್ಟ್ ಆಗಿ ಅಥವಾ ಒಳ್ಳೆ ಸೋರ್ಸ್ ತಗೊಂಡಿಲ್ಲ ಅಂತಂದರೆ ನೀವು ಈ ಥರ ಚಾನ್ಸಸ್ ಮಿಸ್ ಮಾಡ್ಕೊಂಡು ಚಾನ್ಸಸ್ಸೇ ಹೆಚ್ಚಿಗೆ. ಏಕೆಂದರೆ ಯಾವುದೋ ಒಂದು ಸಣ್ಣ ಇದು ಮೇನ್ ಸೋರ್ಸಿಂದ ಸೈಡಿಗೆ ಹೋಗಿರೋ ಸೋರ್ಸು ಮಳೆಗಾಲದಲ್ಲಿ ಇದು ಉಕ್ಕರಿತಾ ಇರುತ್ತೆ, ತುಂಬ ನೀರು ಇರುತ್ತೆ, ಆವಾಗ ಈ ಕಡೆ ಕೂಡ ಪಾಸ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ, ಆವಾಗ ನೀರು ಬರುತ್ತೆ. ಬೇಸಿಗೆ ತುಂಬ ಡ್ರೈ ಬೇಸಿಗೆ ಅಥವಾ ಒಂದು ಮಳೆಗಾಲ ಮಿಸ್ ಆಗಿ 2ನೇ ವರ್ಷ ಹೋಯಿತು, ಆವಾಗ ಇದೇ ಇಷ್ಟೆಲ್ಲ ಹರಿಯೋ ನೀರು ಅದೇ ಸಣ್ಣದಾಗುತ್ತೆ. ಅದು ಮೇನ್ ಸೋರ್ಸಲ್ಲಿ ಯಾವಾಗ ನೀರು ಇರುತ್ತೆ, ಬಟ್ ಸಬ್ ಸೋರ್ಸ್ ಎಲ್ಲ ಹಿಂದಕ್ಕೆ ಬಂದು ಈ ಸೋರ್ಸಲ್ಲಿ ನೀರಿಲ್ದಲೇ ಒಂದು ಟೈಮ್ ನೀರು ಬರುತ್ತೆ, ಒಂದು ಟೈಮ್ ನೀರು ಬರೋಲ್ಲ. ಆ ಥರ ಸೋರ್ಸ್ಗಳನ್ನ ನೀವು ಎಂಡಪ್ ಆಗಿ ಆ ಥರ ಸೋರ್ಸ್ಗಳು ಏನಾದ್ರು ಬೋರ್ವೆಲ್ ಮಾಡಿಸಿದಾಗ ಅವಾಗ ನೀರು ಬರುತ್ತೆ, ಒಂದು ಟೈಮ್ ಬರೋಲ್ಲ, ಈ ಥರ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಅದಕ್ಕೆ ಮೇನ್ ಸೋರ್ಸನ್ನ ಯಾಕೆ ನೋಡಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ನಾವು ಸುಮ್ಮನೆ ಯಾವುದೋ ಒಂದು ಕಡೆ ನೀರು ಜಸ್ಟ್ ನೀರು ಬರೋಂಥ ಸೋರ್ಸ್ ಕೊಡೋಲ್ಲ, ಆ ನೀರು ಪಕ್ಕ ಒಳ್ಳೆ ಸೋರ್ಸ್ ಇದ್ದರೆ ಮಾತ್ರ ಕೊಡ್ತೀವಿ. ಆ ಥರ ಐಡೆಂಟಿಫೈ ಮಾಡ್ತೀವಿ. ಮತ್ತು ಎಲ್ರಾಡ್ ಕೂಡ ಏನಾಗುತ್ತೆ ಅಂತಂದರೆ, ಎಲ್ರಾಡು ನೀರಿರೋ ಪ್ಲೇಸ್, ಈ ತೆಂಗಿನಕಾಯಿ ಪ್ಲೇಸ್ ಥ್ರೂ ಎಲ್ಲಿ ಪಾಯಿಂಟ್ ಹುಡುಕಿರ್ತೀವೋ ಅದನ್ನು ನೀವು ಪಾಸ್ ಆನ್ ಆಗಿದ್ದರೆ ಆ ಲೈನ್ ಮೇಲೆ ಎಲ್ರಾಡು ಈ ಥರ ಎಕ್ಸ್ ಟೈಪ್ ಆಗಿ ಕ್ರಾಸ್ ಆಗ್ತದೆ. ಇಲ್ವಾ, ಇದು ಆಪೋಸಿಟ್ ಸೈಡು ನಿಂತ್ಕೊಳ್ತೇವೆ, ಈ ಥರ ಆಪೋಸಿಟ್ ನಿಂತ್ಕೊಳ್ತೇವೆ. ಅದ್ರ ಮೂಲಕ ಕೂಡ ಈಗ ಗೊತ್ತಾಗುತ್ತೆ. ಇವಾಗ ಇದು ಕಾಪರ್ ರಾಡ್ ಆಗಿರೋದ್ರಿಂದ ಎಲ್ಲಿ ನೀರಿನ ಸೋರ್ಸು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಭೂಮಿಯಿಂದ ಪಾಸ್ ಆಗುತ್ತೆ, ಅದನ್ನು ಕ್ರಾಸ್ ಮಾಡ್ತೀವಿ, ಅದು ಕ್ರಿಸ್ ಕ್ರಾಸ್ ಆಗುತ್ತೆ. ಅದೇ ಪಾಯಿಂಟ್ನ ತೆಂಗಿನಕಾಯಿ ಕೂಡ ಐಡೆಂಟಿಫೈ ಮಾಡಿರುತ್ತೆ. ಈ ಥರ ಇವೆರಡು ಮೆಥಡ್ ಆದರೆ ಮಾತ್ರ ನಾವು ಆ ವಾಟರ್ ಸೋರ್ಸ್ನ ಕೊಡ್ತೀವಿ. ಇದು 100% ಅಕ್ಯುರೇಟು. ಇದು ಖಾಲಿ ಬೋರ್ವೆಲ್ ಅಥವಾ ನೀರು ಬರದೇ ಇರೋ ಬೋರ್ವೆಲ್ಲು, ನೀರು ಬರೋ ಬೋರ್ವೆಲ್ಲು, ಈ ಥರ ಎಲ್ಲ ತುಂಬ ವರ್ಷಗಳು ಚೆಕ್ ಮಾಡಿ ಅದು ಹೆಂಗೆ ನಮಗೆ ಸಿಗ್ನಲ್ಸ್ ಕೊಡುತ್ತೆ ಅನ್ನೋದು ಅಧ್ಯಯನ ಮಾಡಿ ಅದನ್ನೆಲ್ಲ ಪಕ್ಕಾ ಮಾಡ್ಕೊಂಡು ಆದಮೇಲೆ ನಾವು ಈ ಪ್ರೊಫೆಷ್ನಲಿ ಸರ್ವಿಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದು. ಮತ್ತು ಪೆಂಡಲಮ್ ಕೂಡ ಇದು ಆಂಟಿ ಕ್ಲಾಕ್ ಮತ್ತು ಕ್ಲಾಕ್ ವೈಸು ತಿರುಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ನಾವು ಏನಾದರೂ ಕ್ವಶನ್ ಮಾಡಿದಾಗ ಅದು ಈ ಸಂಭವನೀಯತೆ ಹೆಚ್ಚಿಗೆ ಇದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಹೆಚ್ಚಿಗೆ ಇದ್ದರೆ ಅದು ಕ್ಲಾಕ್ ವೈಸು ತಿರುಗುತ್ತೆ, ಇಲ್ಲಾಂದರೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಇದೊಂದು ಮೆಥಡು. ಇದಕ್ಕೆ ಆ್ಯಡ್ ಆನ್ ಮೆಥಡ್, ಅಂದರೆ ಈ 3 ಮೆಥಡು ಸಕ್ಸಸ್ಫುಲಿ ನಮಗೆ ಸಿಗ್ನಲ್ ಕೊಟ್ಟರೆ ಮಾತ್ರ ನಾವು ಪಾಯಿಂಟ್ ಕೊಡೋದು. ಇದನ್ನು ಸ್ಯೂಡೋ ಸೈನ್ಸ್ ಅಂತ ಅಂತಾರೆ. ನಾವು ಯಾವುದೇ ಇನ್ಸ್ಟ್ರೂಮೆಂಟ್ನ, ಅಂದರೆ ಕೆಲವೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಥವಾ ತುಂಬ ಎಷ್ಟೊಂದು ವೈರ್ಡ್ ಅಥವಾ ತಾಂತ್ರಿಕವಾಗಿ ಏನೋ ಒಂದು ಯಾರೋ ಒಬ್ಬರು ಮ್ಯಾನುಫ್ಯಾಕ್ಚರ್ ಮಾಡಿದ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ಕೊಂಡು ನಾವು ಮಾಡಲ್ಲ. ಇದು ನಮಗೆ ಹೊಲ್ದಿರೋ ಕಲೆ, ಮತ್ತು ಇದು ಹೇಗೆ ವರ್ಕ್ ಆಗುತ್ತೆ ಅಂತಲೂ ತುಂಬ ವರ್ಷಗಳು ಅಧ್ಯಯನ ಮಾಡಿ ತುಂಬ ಬೋರ್ವೆಲ್ಸ್ ಕೊಟ್ಟು ಒಂದು ಫೇಲ್ ಆಗದೇ ಇರೋದ್ರಿಂದ ನಾವು ಈ ಮೆಥಡ್ನ ಶಾಶ್ವತವಾಗಿ ಇಟ್ಕೊಂಡಿದ್ದೀವಿ. ಮತ್ತು ಇದರಿಂದ ತುಂಬ ಗ್ರಾಹಕರು ನಮ್ಮ ಹತ್ರ ಬಂದವರು ತುಂಬ ಸ್ಯಾಟಿಸ್ಫೈ ಆಗಿದ್ದಾರೆ. ಯಾವುದೇ ಒಂದೇ ಒಂದು ಬೋರ್ವೆಲ್ ಫೇಲ್ಯೂರ್ ಇಲ್ಲದೇ ಇರೋದ್ರಿಂದ ನಮಗೂ ತುಂಬ ಕಾನ್ಫಿಡೆಂಟ್ ಇದೆ. ಯಾವುದೇ ಒಂದು ಬೋರ್ವೆಲ್ ಫೇಲ್ಯೂರ್ ಆಗಲ್ಲ.